ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಸಿಗೆ ಟೈಮಲ್ಲಿ ಇದು ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ನೀವು ಬರೀ ಕರ್ಬೂಜ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಬೇಜಾರಾದಾಗ ಈ ಥರ ನೀವು ಮಿಲ್ಕ್ ಶೇಕನ್ನು ಕೂಡ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಕೂಡ ತುಂಬ ತಂಪನ್ನು ನೀಡುತ್ತೆ. ಇದರಲ್ಲಿ ನಾವು ಸಬ್ಜಾ ಸೀಡ್ಸ್ ಆಗಿರ್ಬೋದು, ಸಬ್ಬಕ್ಕಿ, ಹಾಲು ಎಲ್ಲದನ್ನು ಹಾಕೋದ್ರಿಂದ ಇದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ. ಸೊ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಬೌಲಿಗೆ ಈ ಥರದ ಒಂದು ಅರ್ಧ ಬೌಲಷ್ಟು ಸಬ್ಬಕ್ಕಿನ ನೀರನ್ನು ಹಾಕಿ 1-2 ಗಂಟೆಗಳ ಕಾಲ ನೆನೆ ಇಡಬೇಕು. ಅದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನೆಂದ ಮೇಲೆ ಇದಕ್ಕೆ ನೋಡಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನಾದರೂ ಪ್ಯಾನ್ ಆದರೂ ಇಟ್ಟು ಅದಕ್ಕೆ ಈ ನೆಂದಿರ್ತಕ್ಕಂತಹ ಸಬ್ಬಕ್ಕಿನ ಹಾಕಿ ನೀರು ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನೀವು ಬೇಯಿಸಬೇಕು. ಒಂದು 1/4 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು. ಸೊ ಇದು ಬೇಯೋಷ್ಟರೊಳಗೆ ನಾವು ಇದಕ್ಕೆ ಹಾಲನ್ನು ತಯಾರಿಸ್ಕೊಳ್ಳೋಣ. ಮೊದಲಿಗೆ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕಬೇಕು. ಈ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಬೇಕು, ಇಲ್ಲ ನೀವು ಬಿಸಿ ಆಗಿರೋ ಹಾಲನ್ನು ಕೂಡ ತಗೋಬೋದು. ಸೊ ಈ ಥರ ನಾನು ಇಲ್ಲಿ ತಣ್ಣಗಿರೋ ಹಾಲನ್ನು ತೊಗೊಂಡಿದ್ದೀನಿ. ಈ ಹಾಲು ಚೆನ್ನಾಗಿ ಕಾಯೋಷ್ಟರೊಳಗೆ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಒಂದು ಬೌಲನ್ನು ತಗೊಂಡು ಅದಕ್ಕೆ ನಾವು ಕಸ್ಟರ್ಡ್ ಪೌಡರನ್ನು ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಸೊ ಒಂದು ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಇದಕ್ಕೆ ನಾವು ತಣ್ಣೀರನ್ನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬೇಕು. ಬಿಸಿ ನೀರನ್ನು ಹಾಕ್ಕೊಂಡ್ರೆ ಏನಾಗುತ್ತೆ, ಇದು ಫುಲ್ಲು ಗಂಟಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ತಣ್ಣೀರನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಈ ಬಿಸಿಯಾಗಿರುವಂತಹ ಹಾಲಿಗೆ ಈ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ ಪೌಡರ್ ಮಿಶ್ರಣನ ಹಾಕಿ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ನೋಡಿ ಇದು ಎಷ್ಟು ಥಿಕ್ನೆಸ್ಸಾಗಿ ಬರ್ತಾ ಇದೆ ಅಂತ, ಇಷ್ಟು ಗಟ್ಟಿಯಾಗಿ ಬರಬೇಕು. ಸೊ ಈ ಥರ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಈ ಥರ ಕುದೀತಾ ಇದ್ದ ಟೈಮಲ್ಲಿ ನಾವು ಇವಾಗ ಇದಕ್ಕೆ ಸಕ್ಕರೆನ ಹಾಕಬೇಕು. ಸೊ ನೀವು ಸಕ್ಕರೆ ಬದಲಿ ಕಂಡೆನ್ಸ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿಲಿ ನಾವು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀವಿ. ಸಕ್ಕರೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಫುಲ್ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಇದನ್ನು ನಾವು ಬಿಡಬೇಕು. ಸೊ ಇದು ತಣ್ಣಗಾಗುವಷ್ಟರೊಳಗೆ ಈ ಕಡೆ ಇಲ್ಲಿ ಬೆಂದಿರ್ತಕ್ಕಂತಹ ಸಬ್ಬಕ್ಕಿ ಇರುತ್ತಲ್ಲ, ಇದನ್ನ ನೋಡಿ ಈ ಥರ ಒಂದು ಕಾಳನ್ನು ತಗೊಂಡು ಚೆಕ್ ಮಾಡಿದಾಗ ಅದು ನೀಟಾಗಿ ಬೆಂದಿರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕರೆಕ್ಟಾಗಿ ಅದು ಕರಗೋ ರೀತಿ ನೀಟಾಗಿ ಬೆಂದಿರಬೇಕು. ಸೊ ಈ ಥರ ನೆಕ್ಸ್ಟು ಬೆಂದಿರ್ತಕ್ಕಂತಹ ಮಿಶ್ರಣನ ಒಂದು ಜರಡಿ ಸಹಾಯದಿಂದ ನಾವು ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ಈ ಥರ ಶೋಧಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಇವಾಗ ತಣ್ಣೀರನ್ನು ಹಾಕ್ಕೋಬೇಕು. ಸೊ ಬಿಸಿ ನೀರನ್ನು ಹಾಕಬಾರ್ದು, ಇದಕ್ಕೆ ನಾವು ಇವಾಗ ತಣ್ಣೀರನ್ನು ಹಾಕಿ 1-2 ನಿಮಿಷಗಳ ಕಾಲ ಇದನ್ನು ಕೂಡ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಇವೆರಡು ಮಿಶ್ರಣ ಹಾಲು ಮತ್ತು ಇದು ತಣ್ಣಗಾಗುವಷ್ಟರೊಳಗೆ ಇಲ್ಲಿ ನಾವು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಥರ ಚಿಕ್ಕದಾಗಿ ಈ ಥರ ಕರ್ಬೂಜ ಹಣ್ಣನ್ನು 2 ಭಾಗಗಳನ್ನಾಗಿ ಕಟ್ ಮಾಡಿ ಅದರೊಳಗಿರ್ತಕ್ಕಂತಹ ಬೀಜನೆಲ್ಲ ತೆಗಿಬೇಕು. ಸೊ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕೂಡ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೋದು. ಇಲ್ಲಾಂದರೆ ಈ ಥರ ಒಳಗಡೆ ಇರ್ತಕ್ಕಂತಹ ಬೀಜದ ಪಲ್ಪನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಈ ಥರ ಸ್ಪೂನಿನ ಸಹಾಯದಿಂದ ನೀಟಾಗಿ ಈ ಥರ ಎಲ್ಲ ಒಳಗಿನ ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. 2 ಹಣ್ಣನ್ನು ಈ ಥರ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ರುಬ್ಕೋಬೇಕು. ನೋಡಿ ಈ ಥರ ನೀಟಾಗಿ ತಕ್ಕೊಂಡಿರ್ತಕ್ಕಂಥ ಹಣ್ಣನ್ನು ನೈಸಾಗಿ ರುಬ್ಕೋಬೇಕು. ಇದಕ್ಕೆ ನಾವು ಯಾವುದೇ ರೀತಿಯ ನೀರನ್ನು ಹಾಕಬಾರ್ದು, ಜಸ್ಟ್ ಇದನ್ನೇ ಈ ಥರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದಾದಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಈ ರುಬ್ಬಿರ್ತಕ್ಕಂತಹ ಮಿಶ್ರಣ ಹಾಕಿ ನೆಕ್ಸ್ಟ್ ಇಲ್ಲಿ ಕಸ್ಟರ್ಡ್ ಪೌಡ್ರಿನ ಹಾಲಿನ ಮಿಶ್ರಣವನ್ನು ಹಾಕಬೇಕು. ಇದಾದಮೇಲೆ ಇವಾಗ ನಾವು ತಣ್ಣಗಾಗಿರ್ತಕ್ಕಂತಹ ಸಬ್ಬಕ್ಕಿ ಮಿಶ್ರಣನ ಹಾಕಿ ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿರ್ತಕ್ಕಂಥ ಸಬ್ಜಾ ಸೀಡ್ಸ್ ಇದನ್ನು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕು. ಸೊ ಈ ನೆನೆಸಿರ್ತಕ್ಕಂಥ ಸಬ್ಜಾ ಸೀಡ್ಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪನ್ನು ಅಂದರೆ ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ನೋಡಿ ಎಷ್ಟು ಈಸಿಯಾಗಿ ತುಂಬ ಸಿಂಪಲ್ ಆಗಿ ಮಾಡುವಂತಹ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕು ರೆಡಿ ಆಯಿತು. ಈ ಥರ ಸಮ್ಮರಲ್ಲಿ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅಥವಾ ದೊಡ್ಡವರು ಎಲ್ಲರೂ ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡ್ತೀರೋ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಾಮೆಂಟ್ ಮೂಲಕ
ತಿಳಿಸಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಸೊ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.